ನಮಸ್ಕಾರ ಎಲ್ಲರಿಗೂ. ಹಿಂದಿನ ವಿಡಿಯೋದಲ್ಲಿ ನಾನು ಓಪನ್ ಬಾಕ್ಸ್ ತೆರೆದ ಪೆಟ್ಟಿಗೆ ತರದ್ದು ಆಕೃತಿಗಳನ್ನ ಕೊಟ್ಟಾಗ ಅದರದ್ದು ಅಭಿಮುಖ ಕಂಡುಹಿಡಿಯೋದು ಹೇಗೆ ಅಂತ ಹೇಳಿದ್ದೆ. ಕೆಲವರು ನನಗೆ ಕೇಳಿದ್ರು, ಆ ತರದಲ್ಲದೆ ಈ ಪ್ರಕಾರವಾಗಿ ಏನಾದ್ರು ಅಂದ್ರೆ ಓಪನ್ ಬಾಕ್ಸ್ ಮಾಡಿದಾಗ ಈ ಪ್ರಕಾರವಾಗಿ ಏನಾದ್ರು ಕೊಟ್ಟಾಗ ಅದಕ್ಕೆ ಅಭಿಮುಖಗಳನ್ನ ಹೆಂಗೆ ಕಂಡುಹಿಡಿಯೋದು ಅಂತ. ಯಾವಾಗ್ಲೂ ಅಷ್ಟೇ, ಈ ತರದ್ ಯಾವುದೇ ಪಿಕ್ಚರ್ಗಳನ್ನ ಕೊಟ್ಟು ನಿಮ್ಗೆ ಅಭಿಮುಖ ಕಂಡುಹಿಡಿದು ಕೇಳಿದಾಗ ಫಸ್ಟ್ ಸ್ಟ್ರೈಟ್ ಲೈನ್ ಅಲ್ಲಿ ಅಪಿಯರ್ ಆಗುವಂತ ನಂಬರ್ಗಳನ್ನ ಐಡೆಂಟಿಫೈ ಮಾಡ್ಕೊಂಬಿಡಿ. ನೋಡಿ, ಇದು ಸ್ಟ್ರೈಟ್ ಲೈನ್ ಆಗಿ ಅಪಿಯರ್ ಆಗುವಂತ ನಂಬರ್ಗಳು 2, 3, 4, 5. ಅದರಲ್ಲಿ ಮೊದಲು ಈ ಪರ್ಯಾಯ ಸಂಖ್ಯೆಗಳನ್ನ ಕಂಡುಹಿಡ್ಕೊಂಬಿಡಿ. ನೋಡಿ, 2ಕ್ಕೆ 3 ಅಡ್ಜಸೆಂಟ್ ಆಗುತ್ತೆ, ಪಕ್ಕದಲ್ಲೇ ಆಗ್ಬಿಡುತ್ತೆ. ಅದರಿಂದ 2ಕ್ಕೆ 3 ಆಪೋಸಿಟ್ ಆಗ್ಲಿಕ್ಕೆ ಚಾನ್ಸ್ ಇಲ್ಲ. ಸೊ 2ಕ್ಕೆ 4 ಪರ್ಯಾಯವಾಗುತ್ತೆ. ಅದೇ ರೀತಿ ಅದೇ ಸ್ಟ್ರೈಟ್ ಲೈನ್ ಅಪಿಯರ್ ಆಗ್ತಿರೋದು 3 ಮತ್ತೆ 3ಕ್ಕೆ ಈ 5 ಪರ್ಯಾಯವಾಗುತ್ತೆ. ಸೊ ಅದರಿಂದ 2ಕ್ಕೆ 4 ಅಭಿಮುಖ ಆಗುತ್ತೆ, 3ಕ್ಕೆ 5 ಅಭಿಮುಖ ಆಗುತ್ತೆ. ಇನ್ನು ಉಳಿದಿದ್ದು 1 ಮತ್ತು 6 ಆಬ್ವಿಯಸ್ ಆಗಿ ಅವೆರಡು 1ರ ಅಭಿಮುಖ 6 ಆಗಿರುತ್ತೆ. ಅದು ಅಷ್ಟು ಈಸಿ. ಯಾವಾಗ್ಲೂ ಅಷ್ಟೇ, ಮೊದಲು ನಾವು ಸ್ಟ್ರೈಟ್ ಲೈನ್ ಅಲ್ಲಿ ಒಂದು ಸ್ಟ್ರೈಟ್ ಲೈನ್ ಹೇಳ್ಕೊಂಡಾಗ ಯಾವ್ಯಾವ ನಂಬರ್ಗಳು ಒಟ್ಟಿಗೆ ಕಾಣಿಸ್ತದೋ ಅದ್ರೊಳಗೆ ಮೊದಲು ಅಭಿಮುಖಗಳು ಯಾವ್ದಾಗಿರುತ್ತೆ ಅಂತ ಕಂಡುಹಿಡ್ಕೊಂಡ್ಬಿಡ್ಬೇಕು. ಉಳ್ಕೊಂಡಿದ್ದು ನಮ್ಗೆ ಆಟೋಮೆಟಿಕ್ ಆಗಿ ಅಪೋಸಿಟ್ಗಳಾಗ್ತವೆ. ಇನ್ನು ಈ ಚಿತ್ರದಲ್ಲಿ ನೋಡಿದಾಗ ಇದೊಂದು ಸ್ಟ್ರೈಟ್ ಲೈನ್ ಅಲ್ಲಿ ಬರುತ್ತೆ, ಇದೊಂದು ಸ್ಟ್ರೈಟ್ ಲೈನ್ ಅಲ್ಲಿ ಬರುತ್ತೆ. ಸೊ ಅದಕ್ಕೆ ಫಸ್ಟ್ ಈ ಸ್ಟ್ರೈಟ್ ಲೈನ್ ಅಲ್ಲಿ 1, 2, 3ರಲ್ಲಿ 1 ಮತ್ತು 2 ಅಡ್ಜಸೆಂಟ್ ಆಗೋದ್ರಿಂದ 3 ಅಭಿಮುಖ ಆಗುತ್ತೆ. ಸೊ ಈ ಸ್ಟ್ರೈಟ್ ಲೈನ್ ಅಲ್ಲಿ ನೋಡಿದ್ರೆ 4ಕ್ಕೆ 5 ಅಡ್ಜಸೆಂಟ್ ಅಂದ್ರೆ ಸೈಡ್ ಬೈ ಸೈಡ್ ಅಪಿಯರ್ ಆಗ್ತಿರೋದ್ರಿಂದ ಅದು ಅಪೋಸಿಟ್ ಆಗ್ಲಿಕ್ಕೆ ಚಾನ್ಸ್ ಇಲ್ಲ. ಸೊ 4ಕ್ಕೆ 6 ಅಪೋಸಿಟ್ ಆಗುತ್ತೆ. ಸೊ 1ರ ಅಭಿಮುಖ 3, 4ರ ಅಭಿಮುಖ 6. ಇನ್ನು ಉಳ್ಕೊಂಡಿದ್ದು ಯಾವುದು? 2 ಮತ್ತು 5. ಸೊ 2ರ ಅಭಿಮುಖ 5 ಆಗುತ್ತೆ. ಅಷ್ಟೇ, ಯಾವಾಗ್ಲೂ ಅಷ್ಟೇ, ಒಂದು ಸ್ಟ್ರೈಟ್ ಲೈನ್ ಅಲ್ಲಿ ಅಪಿಯರ್ ಆಗ್ತಿರೋ ನಂಬರ್ಗಳಲ್ಲಿ ಪರ್ಯಾಯ ನಂಬರ್ಗಳನ್ನ ಐಡೆಂಟಿಫೈ ಮಾಡಿಕೊಂಡು ಅವನ್ನ ಅಭಿಮುಖ ಅಂತ ಬರ್ಕೊಂಡ್ಬಿಡ್ಬೇಕು. ಇನ್ನು ಉಳಿಕೆ ಯಾವ್ದಿರುತ್ತೋ ಅದೇ ನಿಮ್ಗೆ ಅಭಿಮುಖಗಳಾಗ್ತವೆ, ಆಪೋಸಿಟ್ ಫೇಸ್ಗಳಾಗ್ತವೆ. ಸೊ ಇದು ಇಷ್ಟು ಈಸಿಯಾಗಿ ಸಾಲ್ವ್ ಮಾಡಬಹುದು. ಯಾವುದೇ ಇರಲಿ ಈ ತರ ಓಪನ್ ಬಾಕ್ಸ್ ಪ್ರಾಬ್ಲಮ್ಗಳು ಅವನ್ನ ಫಸ್ಟ್ ಈ ತರ ಐಡೆಂಟಿಫೈ ಮಾಡ್ಕೊಂಬಿಡಿ, ಆಮೇಲೆ ನಿಮ್ಗೆ ಆನ್ಸರ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ. ಥ್ಯಾಂಕ್ ಯು.